ನಮಸ್ಕಾರ. ಇವತ್ತು ಆಮ್ಲೆಟ್ ಪರೋಟ ಹೇಗೆ ಮಾಡೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿ ಚಪಾತಿ. ಮೊದಲು ನಾವು ಮೊಟ್ಟೆಯನ್ನು ಬೀಟ್ ಮಾಡ್ಕೊಳ್ಳೋಣ. ಈ ಚಪಾತಿಯನ್ನು ಇದಕ್ಕೆ ಉಲ್ಟಾ ಮಾಡಿ ಆಮೇಲೆ ಇದನ್ನು ಪಲ್ಟಾಯಿಸ್ಕೊಳ್ಬೇಕು. ಇಲ್ಲಿ ನಿಮಗೆ ಕಾಣುತ್ತೆ ಚೆನ್ನಾಗಿ ಬೆಂದಿದೆ ಇಲ್ಲ ಮೊಟ್ಟೆಯನ್ನು. ನಮಸ್ಕಾರ. ಇವತ್ತು ಆಮ್ಲೆಟ್ ಪರೋಟ ಹೇಗೆ ಮಾಡೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿ ಚಪಾತಿ, ಖಾರದ ಪುಡಿ, ಧನಿಯಾ ಪುಡಿ, ಉಪ್ಪು, ಅರಿಶಿನ, ಒಂದು ಮೊಟ್ಟೆ, ಕೊತ್ತಂಬರಿ, ಈರುಳ್ಳಿ, ಟೊಮೆಟೊ ಹಾಗೂ ಎಣ್ಣೆ. ಮೊದಲು ನಾವು ಮೊಟ್ಟೆಯನ್ನು ಬೀಟ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ನಿಮಗೆ ಬೇಕಾಗುವಷ್ಟು ಖಾರ, ಸ್ವಲ್ಪ ಧನಿಯಾ ಪುಡಿ, ಇದನ್ನೆಲ್ಲ ಹಾಕಿ ಕ್ಲೀನಾಗಿ ಬೀಟ್ ಮಾಡ್ಕೋಬೇಕು. ಈಗ ಎಣ್ಣೆ ಕಾದಿದೆ. ತವೆ ಮೇಲೆ ಈ ಮೊಟ್ಟೆಯನ್ನು ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇದ್ರ ಮೇಲೆ ಈರುಳ್ಳಿ, ಟೊಮೆಟೊ ಹಾಗೂ ಕೊತ್ತಂಬರಿ ಹಾಕಿ ಈ ಚಪಾತಿಯನ್ನು ಇದಕ್ಕೆ ಉಲ್ಟಾ ಮಾಡಿ ಈ ಥರ ಪ್ರೆಸ್ ಮಾಡಿದ್ರೆ ಕ್ಲೀನಾಗಿ ಎಲ್ಲದಕ್ಕೂ ಅಂಟ್ಕೊಳುತ್ತೆ ಚಪಾತಿಗೆ. ಆಮೇಲೆ ಇದನ್ನು ಪಲ್ಟಾಯಿಸ್ಕೊಳ್ಬೇಕು. ಇಲ್ಲಿ ನಿಮಗೆ ಕಾಣುತ್ತೆ ಚೆನ್ನಾಗಿ ಬೆಂದಿದೆ ಇಲ್ಲ ಮೊಟ್ಟೆಯನ್ನು. ನೀವು ನೋಡ್ಬೋದು ಇಲ್ಲಿ ಇದು ಮೊಟ್ಟೆ ಕ್ಲೀನಾಗಿ ಬೆಂದಿದೆ. ಈಗ ನಮ್ಮ ಆಮ್ಲೆಟ್ ಪರೋಟ ರೆಡಿಯಾಗಿದೆ. ನೋಡೋಣ ಟೇಸ್ಟ್ ಹೇಗಿದೆ ಅಂತಂದು. ಬಿಸಿ ಇದೆ, ಸುಡ್ತಾ ಇದೆ. ಸೂಪರ್ ಆಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ನಮಸ್ಕಾರ.